ಮೇಷರಾಶಿಯವರ ಈ ಮಾಟ ಮಂತ್ರ ಶತ್ರುಬಾಧೆ ದೃಷ್ಟಿದೋಷಗಳಿಗೊಂದು ವಿಶೇಷವಾದ ಅತ್ಯದ್ಭುತವಾದಂತಹ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಹಳ ಸಿಂಪಲ್ ಆಗಿ ನೀವೇ ತಿಳಿದುಕೊಳ್ಳಬಹುದಾಗಿರ್ತದೆ. ಅಂದರೆ ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಅಕಸ್ಮಾತ್ ಡೌಟ್ ಇರ್ತದೆ. ಕೆಲವರು ನಮ್ಗೆ ಯಾರು ಮಾಡಿಸ್ಬಿಟ್ಟಿದಾರಾ, ನಂಗೆ ಏನಾರು ಮಾಟ ಮಂತ್ರ ತೆಗೆದ್ಬಿಟ್ಟಿದೆಯಾ, ನಂಗೆ ಏನಾರು ಆಗ್ಬಿಟ್ಟಿದೆಯಾ, ಅಥವಾ ನೆಗೆಟಿವ್ ಎನರ್ಜೀಸ್ ಏನು ಬಂದಿದೆಯಾ ಅಂತ. ಸೊ ಇದರ ಲಕ್ಷಣಗಳು ನೀವು ಹೆಂಗೆ ತಿಳ್ಕೊಳ್ಬೇಕು, ಇದರ ಪರಿಹಾರಕ್ಕೆ ನೀವೇನೇನು ಪ್ರಯತ್ನಗಳನ್ನು ಮಾಡಬಹುದು, ನಿಮಗೆ ಯಾವ ರೀತಿಯಲ್ಲಿ ಮಾಡಿದ ಪರಿಹಾರ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟು ಮೇಷರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ, ಅವ್ರಿಗೂ ಸಹ ಅನುಕೂಲ ಆಗಲಿ. ನೀವು ಮೇಷರಾಶಿಯವರಾಗಿದ್ದು ಬಹಳ ಮುಖ್ಯವಾಗಿ ನಿಮಗೇನಾದ್ರು ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ, ಬೆಚ್ಚ ಬೀಳೋಷ್ಟು ಕೆಟ್ಟ ಕನಸು ಬೀಳುತ್ತೆ ಬಿಟ್ರೆ ಏನೇನೋ ಕೆಟ್ಟ ಕನಸುಗಳು ಗುರುಗಳೇ, ನನಗೆ ಅದು ಹೇಳೋಕ್ಕಾಗಲ್ಲ ನಿಮಗೆ ಏನೋ ಹತ್ರ. ಆದರೆ ಬಹಳ ಕೆಟ್ಟ ಕನಸು ಬೀಳ್ತಾ ಇರತಕ್ಕಂಥ ಮೇಷರಾಶಿಯವರಾಗಿರಬಹುದು. ಅಥವಾ ಇನ್ನೊಂದು ಪ್ರಮುಖವಾದ ಲಕ್ಷಣ, ಊಟದಲ್ಲಿ ಕೂದಲು ಬರ್ತಕ್ಕಂಥದ್ದು. ಏನೋ ಊಟ ಮಾಡಕ್ಕೆ ಕೂತಿರ್ತೀನಿ, ತಿಂಡಿ ತಿನ್ನಕ್ಕೆ ಕೂತಿರ್ತೀನಿ, ಇಷ್ಟಿಷ್ಟುದ್ದ ಕೂದಲು ಬರ್ತಾ ಇರ್ತದೆ, ಯಾರಿಗೂ ಬರಲ್ಲ, ನನಗೆ ಮಾತ್ರ ಊಟದಲ್ಲಿ ಯಾವಾಗಲೂ ಕೂದಲು ಬರ್ತಾ ಇರ್ತದೆ ಅಂತ. ಸೊ ಈ ಊಟ ಮಾಡಬೇಕಾದ್ರೆ ಕೂದಲು ಬರ್ತಕ್ಕಂಥದ್ದು, ಮಲಗಿದರೆ ಕೆಟ್ಟ ಕನಸು ಬೀಳೋದು, ಅಥವಾ ಯಾರೋ ಹಿಂಗೆ ಎಂತ ಹೇಳ್ತೀವಿ, ನಿಮಗೆ ಕುತ್ತಿಗೆ ಮೇಲೆ ಕೂತ್ಕೊಂಡಂಗೆ, ಎದೆ ಮೇಲೆ ಕೂತ್ಕೊಂಡಂಗೆ, ಕುತ್ತಿಗೆ ಹೆಚ್ಚಿದಂಗೆಲ್ಲ ಅನಿಸುವಂಥದ್ದು ಇರ್ಬೋದು. ಅಥವಾ ಬಹಳ ಮುಖ್ಯವಾಗಿ ಭಯದ ವಾತಾವರಣ, ಅಂದರೆ ಈ ಮನೆಯಲ್ಲಿ ಒಬ್ಬರೇ ಇರ್ಲಿಕ್ಕಾಗಿರ್ಬೋದು, ಮಲ್ಕೊಳ್ಳಿಕ್ಕಾಗಿರ್ಬೋದು, ಭಯದ ಆತಂಕದ ವಾತಾವರಣ ಇದ್ದಾಗ ಹೇಳಕ್ಕಾಗಲ್ಲ ಅದು ಏನೋ ಅನಿಸ್ತಾ ಇದೆ ನನಗೆ ಅಂತ. ಅಥವಾ ನೀವ್ಗೇನಾದರೂ ಕೆಲವರಿಗೆ ಲಕ್ಷಣಗಳೇ ಗೊತ್ತಾಗ್ಬಿಡುತ್ತೆ. ಅಂದರೆ ಉದಾಹರಣೆಗೆ ಮನೆಯಲ್ಲಿ ಮುಂದೆ ಎಲ್ಲ ಲಿಂಬೆಹಣ್ಣು ಬಿದ್ದಿತ್ತು, ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಏನೋ ಒಂದು ಪ್ಯಾಕೆಟ್ ಇಟ್ಟಿತ್ತು, ಅದರೊಳಗೆ ಏನೋ ಭಸ್ಮ ಇತ್ತು, ಮತ್ತೊಂದೇನೋ ಇತ್ತು. ಈ ಕೆಟ್ಟ ದ್ರವ್ಯಗಳ ಒಂದು ಇದು. ಆಮೇಲೆ ಸಿಕ್ಕಾಬಟ್ಟೆ ಜಗಳ ಆಗ್ತಕ್ಕಂಥದ್ದು, ಗಂಡ ಹೆಂಡತಿ ನಡುವೆ ಜಗಳ, ಸುಮ್ಮನೆ ಜಗಳ. ನೀವು ನಾರ್ಮಲ್ ಆಗಿ ಮಾತಾಡ್ತಿರ್ತೀರಿ, ಬಟ್ ಸಡನ್ ಆಗಿ ಜಗಳ ಆಗ್ಬಿಟ್ರು. ಗಂಡ ಹೆಂಡತಿನೇ ಆಗ್ಬೇಕು ಅಂತಿಲ್ಲ, ಫ್ರೆಂಡ್ಸು, ಬಿಸ್ನೆಸ್ ಪಾರ್ಟ್ನರ್ಸು, ಮನೆಯಲ್ಲೇ ಆಗಿರ್ಬೋದು. ಮನೆ ಒಳಗಡೆ ಹೋಗ್ಲಿಕ್ಕೆ ಅನಿಸ್ತಾ ಇಲ್ಲ ರೀ, ನನಗೆ ಮನೆ ಒಳಗೆ ಹೋದ ತಕ್ಷಣ ಏನೋ ಒಂಥರ ಅನಿಸ್ಲಿಕ್ಕಾಗ್ತದೆ, ನನಗೆ ಯಾಕೋ ಅದು ಅಷ್ಟು ಇದಾಗ್ತಾ ಇಲ್ಲ. ಈ ಥರ ನೀವು ಮೇಷರಾಶಿಯವರಾಗಿದ್ದು ಈ ಥರ ಏನೇ ಅನಿಸಿ ನಿಮಗೇನಾದ್ರು ಮಾಟ ಮಂತ್ರದ ಸಮಸ್ಯೆಗಳಿದೆ ಅಂತ ನಿಮಗೆ ಅನಿಸಿದಲ್ಲಿ ಎರಡು ವಿಧಾನ ನಮ್ಗೆ ಹೇಳ್ತೀನಿ. ಒಂದು, ನೀವು ಅದನ್ನು ಪ್ರಶ್ನಶಾಸ್ತ್ರ ಕವಡೆ ಹಾಕಿ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿಯೂ ಸಹ ನೀವು ತಿಳ್ಕೊಳ್ಬಹುದಾಗಿರ್ತದೆ, ಹೌದಾ, ಆಗಿದೆಯಾ, ಏನಾಗಿದೆ, ಇತ್ಯಾದಿಗಳಂಥದ್ದು. ಇಲ್ಲ ಅಂದರೆ ಬಹಳ ಸಿಂಪಲ್ ಆಗಿ ನೀವು ಕೂಡ ಕೆಲವಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬಹುದಾಗಿರ್ತದೆ. ನೀವು ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಬರೋದು ಶ್ವೇತ ಶರ್ಷಪ ಅಂತಂದರೆ ಬಿಳಿ ಸಾಸಿವೆ ಅಂತ. ಈ ಬಿಳಿ ಸಾಸಿವೆ ಇದೆಯಲ್ಲ, ಇದು ಮೇಷರಾಶಿಯವರಿಗೆ ಒಂಥರ ಬಹಳ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ಎಲ್ಲ ರಾಶಿಯವರು ಕೊಡುತ್ತೆ, ಮೇಷರಾಶಿಯವರಿಗೆ ಪ್ರಧಾನವಾಗಿ ಕೊಡುತ್ತೆ. ಮೇಷರಾಶಿಯವರು ಏನು ಮಾಡಬೇಕು, ಯಾವಾಗಲೂ ಸಹ ನೀವು ಹೊರಗಡೆ ಹೋಗಬೇಕಾದ್ರೆ ಮತ್ತೆ ವಾಪಸ್ ಮನೆ ಒಳಗಡೆ ಬರುವ ತನಕ ಒಂದು ಕವರ್ನಲ್ಲಿ ಏನಾದ್ರು ಒಂದು ಟೀ ಸ್ಪೂನ್ ಅಷ್ಟಾದ್ರೂ ಬಿಳಿ ಸಾಸಿವೆ ಒಂದು ಚಿಕ್ಕ ಪ್ಯಾಕೆಟ್ ಮಾಡಿ ಇಟ್ಕೊಂಡಿರ್ಬೇಕು, ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಂಡಿರ್ಬೇಕು. ಯಾವ ಮೇಷರಾಶಿಯವರು ನಿಮ್ಮ ಜೊತೆಯಲ್ಲಿಗೆ ಬಿಳಿ ಸಾಸಿವೆಯನ್ನು ತೊಗೊಂಡು ಇಟ್ಕೊಂಡು ಓಡಾಡ್ತಿರೋ ಅವರಿಗೆ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜೀಸ್ ಇರಲ್ಲ. ಯಾರೋ ಒಬ್ಬರು ನಿಮಗೆ ಮಾಟ ಮಂತ್ರ ಮಾಡಿಸಿ ನಿಮಗೆ ಕೆಟ್ಟದಾಗಬೇಕು ಅಂತಿಲ್ಲ. ಯಾವುದೋ ಒಂದು ಜಾಗ ಸರಿ ಇಲ್ಲ, ಒಂದು 3 ಎಸ್ ಇರೋ ಜಾಗ ಯಾರೋ ಏನೋ ಹಾಕ್ಬಿಟ್ಟು ಹೋಗಿದ್ದಾರೆ, ಮತ್ತೊಂದೇನೋ ಸಮಸ್ಯೆ ಆಗಿದೆ, ನೀವು ಅಲ್ಲಿಂದ ಪಾಸ್ ಆದ್ರಿ ಅಂತಾದರೂ, ನೀವು ಅಲ್ಲಿಂದ ದಾಟ್ಕೊಂಬಂದ್ರಿ, ನೀವೆಲ್ಲ ನಡ್ಕೊಂಬಂದ್ರಿ, ಅದೇನೋ ಬಂದ್ರಿ, ಕೆಲವರು ಜಾಗಗಳು ಸರಿ ಇಲ್ಲ, ಕೆಲವು ಮನೆಗಳು ಸರಿ ಇಲ್ಲ, ಕೆಲವರು ದಾರಿಗಳು ಸರಿ ಇಲ್ಲ, ಕೆಲವು ನೀವು ದಾಟ್ಕೊಂಬಂದ್ರಿ ಅಂದಾಗ ಆ ಕೆಟ್ಟ ಶಕ್ತಿ ನಿಮ್ಗೆ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬಟ್ ಯಾವ ಮೇಷರಾಶಿಯವರ ಜೇಬಿನಲ್ಲಿ ಯಾವಾಗಲೂ ಒಂದು ಚಿಕ್ಕ ಪಾಕೆಟಲ್ಲಿ ಒಂದಿಷ್ಟೇ ಶ್ವೇತ ಸರ್ಷಪ ಅಂದರೆ ಬಿಳಿ ಸಾಸಿವೆ ಯಾವ ಪ್ಯಾಕೆಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದರೆ, ನೀವು ಮನೆ ಒಳಗಡೆ ಬರಬೇಕಾದ್ರೆ ನೆನಪಿಟ್ಟು ಆ ಪ್ಯಾಕೆಟ್ನ ಹೊರಗೆ ತೆಗೆದು ನಿಮ್ಮ ತಲೆಗೆ ನಿವಾಳಿಸ್ಬಿಟ್ಟು ಹೊರಗಡೆ ಬಿಸಾಕ್ಬಿಡ್ಬೇಕು. ಆಮೇಲೆ ಮನೆ ಒಳಗಡೆ ಬರಬೇಕು, ಕಾಲು ತೊಳ್ಕೊಳ್ಬೇಕು. ಮನೆಗೆ ಬಂದ ತಕ್ಷಣ ಫಸ್ಟ್ ಕಾಲು ತೊಳ್ಕೊಳ್ಬೇಕು, ಆಯ್ತಲ್ವಾ? ಈ ಒಂದು ಸಿಸ್ಟಮ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ, ಹಾಗೂ ಬಹಳ ಮುಖ್ಯವಾಗಿ ಅಷ್ಟದಿಗ್ಬಂಧನ ಅಂತ ಕರಿತೀವಿ. ಅಂದರೆ ನಮಗೆ 8 ದಿಕ್ಕುಗಳಿರ್ತಕ್ಕಂಥದ್ದು. 8 ದಿಕ್ಕುಗಳಿಗೂ ಒಂದೊಂದು ದಿಕ್ಕಿಗೆ ಒಂದೊಂದು ಒಡೆಯ ಇರ್ತಾನೆ. ಈಗ ಪೂರ್ವಕ್ಕೆ ಇಂದ್ರ, ಆಗ್ನೇಯ ದಿಕ್ಕಿಗೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯ ಮೂಲೆಗೆ ನಿರರತಿ, ಆಮೇಲೆ ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಉತ್ತರಕ್ಕೆ ಸೋಮ, ಆಮೇಲೆ ಈಶಾನ್ಯ ಮೂಲೆಗೆ ಈಶಾನ. ಈ ಥರ ಅಷ್ಟದಿಕ್ಪಾಲಕರು ಅಂತ ಇರ್ತಾರೆ. ಈ ಅಷ್ಟದಿಕ್ಪಾಲಕರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾನು ಈ ವಿಡಿಯೋ ಎಂಡಲ್ಲಿ
ಅಷ್ಟದಿಕ್ಪಾಲಕರ ಮಂತ್ರವನ್ನೇ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ, ನಾನು ಹೇಳಿದ್ದನ್ನು ಅಪ್ಲೋಡ್ ಮಾಡ್ತೇನೆ ನಿಮಗೆ. ಸೊ ಈ ಮಂತ್ರವನ್ನು ನೀವು ಪ್ರತಿದಿನ ಕೇಳಿಸ್ಕೊಳ್ತಾ ಇದ್ರು ಕೂಡ ಈ 8 ಮಂತ್ರಗಳಿರ್ತದೆ, ಅದರಲ್ಲಿ ಆ 8 ಮಂತ್ರಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ನಿಮಗೊಂದು 8 ದಿಕ್ಕುಗಳಿಂದ ರಕ್ಷಣೆ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಸಿಗ್ತದೆ. ಕೇಳಿಸ್ಕೊಂಡ್ರೆ ಸಾಕು. ಇಲ್ಲ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಬಿಳಿ ಸಾಸಿವೆ ಇಟ್ಕೊಳ್ಬೋದು, ಹಾಗೂ ವಿಡಿಯೋ ಎಂಡಲ್ಲಿ ನಾನು ಹೇಳುವಂತಹ ಈ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಒಂದು ಅದ್ಭುತವಾದ ಮಂತ್ರಗಳನ್ನು ಕೇಳಿಸ್ಕೊಂಡ್ರೂ ಸಹ ತುಂಬ ಅದ್ಭುತವಾದಂತಹ ಪವರ್ ಇರ್ತದೆ. ಇದು ಎರಡೂ ಅಲ್ಲದೆ ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿಗಳು ದೀರ್ಘಕಾಲಿಕವಾಗಿರತಕ್ಕಂತಹ ಸಮಸ್ಯೆಗೆ ವಿಶೇಷ ಪರಿಹಾರವನ್ನು ಸಹ ಒಂದು ಹೇಳ್ತೇನೆ ನಿಮಗೆ. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೆ ಏನು ಹೇಳಿದ್ದೀನಲ್ಲ, ಮಾಟ ಮಂತ್ರಾದಿ ಸಮಸ್ಯೆಗಳು, ಆ ಮಾಟ ಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು ನೀವು ಗಮನಿಸಬೇಕು. ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿನ್ನ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ ಆಯ್ತಲ್ವ. ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಬಹಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿ
ತ್ರಿಶಕ್ತಿಗಳನ್ನ ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನ ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ್ರ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ, ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನ, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನ ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬಾ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಈಗಲೇ ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾ ಇದ್ರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ ಇರ್ತೇನೆ ನಾನು. ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ. ಗೊತ್ತಾಯ್ತಲ್ವಾ? ಅಷ್ಟು ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ. ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ. ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇನ್ನು ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ. ಇದರಲ್ಲೇ ನಿಮ್ಮನ್ನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ. ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಂದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನ ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ. ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ. ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಿದ್ದೇನೆ. ಕೇಳಿಸ್ಕೊಳ್ಳಿ. ಅದನ್ನು ಸಹ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.